ಪ್ರತಿಯೊಬ್ಬರು ಕಿಡ್ನಿ ಪೇಷಂಟ್ ಇದ್ದಾರೆ, ಅವ್ರು ಹೋಗುವಾಗ ಕೂಗಿಕೊಂಡೇ ಹೋಗುದು. ರೋಡ್ ಅಂತೂ ಮೊದಲೇ ಇರಲಿಲ್ಲ, ಚರಂಡಿ ಇಲ್ಲ, ರೋಡ್ ಇಲ್ಲ, ಇದ್ದ ರೋಡ್ ಈ ಥರ ಇದೆ ಈಗ. ಒಳ್ಳೆ ತೋಡಿನಾಗೆ ಆಗಿದೆ. ಪಾದಚಾರಿಗಳಿಗೆ ಹೋಗಲಿಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿ, ವಾಹನ ಸವಾರರಿಗೆ ಬಿಡಿ. ನಿಮ್ಗೆ ಯಾರು ಗಮನ ತರಲಿಲ್ಲ ಸರ್? ನಮ್ಮವರಿದ್ದಾರೆ, ಅವರಿದ್ದಾರೆ, ಎಲ್ಲ ಇದ್ದಾರೆ. ಓಕೆ, ಏನು ಮಾಡ್ತಾ ಕಾಣೋದಿಲ್ಲ. ಈ ಸುಳ್ಯ ತಾಲೂಕಲ್ಲಿ 18 ವಾರ್ಡಲ್ಲಿ ಓಕೆ. ಇಂಥ ಒಂದು ವಾರ್ಡ್ ಎಲ್ಲಿ ಇರ್ಲಿಕ್ಕಿಲ್ಲ ಅಂತ ಕಾಣ್ತದೆ. 4 ವರ್ಷ ಗ್ಯಾರಂಟಿ ಇರೋ ಗಾಡಿ 1 ವರ್ಷದಲ್ಲಿ ಹಾಳಾಗಿ ಹೋಗ್ತದೆ. ಎಸಿಗೆ ಫೋನ್ ಮಾಡ್ತೀರಾ ಡೈರೆಕ್ಟ್ ಆಗಿ? 2-3 ದಿನದಲ್ಲಿ ಉಗ್ರ ಪ್ರತಿಭಟನೆ ಮಾಡ್ತೇವೆ ಇಲ್ಲಿ. ನನಗೆ ಶಾಲೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಎತ್ತುವಾಗ ನಮ್ಮ ಯೂನಿಫಾರ್ಮ್ ಎಲ್ಲ ಹಾಳಾಗ್ತದೆ. ನೋಡಿ, ಇದು ಹಳೆಗೇಟಿಂದ ಜಯನಗರ ಹೋಗೋ ರಸ್ತೆ. ಈ ರಸ್ತೆಯ ಪರಿಸ್ಥಿತಿ ನೋಡಿ. ಯಾಕೆಂತ ಹೇಳಿದರೆ ಇಲ್ಲಿ ಹಲವಾರು ವರ್ಷದಿಂದ ಹೊಂಡಗುಂಡಿಯಿಂದ ಈ ರಸ್ತೆಯಲ್ಲಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಮನುಷ್ಯನಿಗೆ ಕಾಲಾಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ನಾವು ಹೇಗೆ ನಡಿಬೇಕು ಅಂತ ಇಲ್ಲಿಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹೇಳಬೇಕು. ನಾವು ಈಗಾಗಲೇ ನಮ್ಮ ಸುದ್ದಿ ಚಾನೆಲ್ನವರು 10 ನಿಮಿಷ ಇಲ್ಲಿ ನಿಂತದ್ದು. ನಿಲ್ಲುವಾಗ ನಮಗೆ ಇದರ ಪರಿಸ್ಥಿತಿ, ಕಿಡ್ನಿ ಪೇಷಂಟ್ಗಳು ಹೋಗುವಾಗ ಕೂಗಿಕೊಂಡು ಹೋಗ್ತಾರಂತೆ ಈ ರಸ್ತೆಯಲ್ಲಿ. ಯಾಕಂತ ಹೇಳಿದ್ರೆ ಅವರು ನೋವು ತಡಿಲಿಕ್ಕೆ ಆಗೋದಿಲ್ಲ ಅಂತ. ಬೇರೆ 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 ರೀತಿಯಲ್ಲಿ ರೋಗಿಗಳು, ಇನ್ನಿತರ ಕೆಲಸಗಳಿಗೆ ಹೋಗುವವರು ಈ ರಸ್ತೆಯಲ್ಲಿ ನಡೆಯುವುದು ಹೇಗಂತೇಳಿ ನಮ್ಮ ಯಾರು ಇದಕ್ಕೆ ಜವಾಬ್ದಾರ ಅವರು ಇದನ್ನು ಮಾಡಿ ತೋರಿಸಿಕೊಡ್ಬೇಕಷ್ಟೇ. ಇದರಲ್ಲಿ ಈ ರಿಕ್ಷಾದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ರಿಕ್ಷಾದವರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತು ಸಾರ್ವಜನಿಕರು ಹೇಗೆ ನಡೆದು ಹೋಗ್ಬೇಕಂತೇಳಿ ಈ ರಸ್ತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಮ್ಮೆ ಬಂದು ಇಲ್ಲಿ ತೋರಿಸಿಕೊಡ್ಬೇಕು ಅಂತೇಳಿ ನಾವು ಸುದ್ದಿ ಚಾನೆಲ್ ಮುಖಾಂತರ ಕೇಳಿಕೊಳ್ತಾ ಇದ್ದೇವೆ. ಇದು ಇಲ್ಲಿ ಮಾತ್ರ ಅಲ್ಲ, ಇಲ್ಲಿಂದ ಜಯನಗರ ಶಾಲೆಯವರೆಗೆ ಈ ರಸ್ತೆ ತೀರಾ ಹದಗೆಟ್ಟಿದೆ. ಅದರ ಜೊತೆಗೆ ನಿನ್ನೆ ಈ ರಸ್ತೆಯಲ್ಲಿ ಮಣ್ಣು ಲಾರಿಯಲ್ಲಿ ತುಂಬಿಸಿ ಇಡೀ ರಸ್ತೆಯಲ್ಲಿ ಮಣ್ಣು ಚೆಲ್ಲಿ ಈ ರಸ್ತೆಯಲ್ಲಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬನ್ನಿ, ರಸ್ತೆಯನ್ನು ನೋಡಿ, ಈ ರಸ್ತೆಯ ಪರಿಸ್ಥಿತಿ ನೋಡಿ. ಈ ರಸ್ತೆಯಲ್ಲಿ ಸಾರ್ವಜನಿಕರು ಎಲ್ಲಿ ನಡೆದಾಡಬೇಕು ಅಂತ ಹೇಳಿ ಕಾಣ್ತಾ ಇಲ್ಲ. ಒಂದು ಸ್ವಲ್ಪ ಜಾಗ ಸಹ ನಡೀಲಿಕ್ಕೆ ಇಲ್ಲಿ ಕೆಸರು ಬಿಟ್ಟು ಇಲ್ಲಿ ಯಾವ ಜಾಗವೂ ಕಾಣ್ತಾ ಇಲ್ಲ. ಅಂತ ರಸ್ತೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಜಯನಗರ ರಸ್ತೆಯ ದುರವಸ್ಥೆ. ಇದರಲ್ಲಿ ಹಲವಾರು ಬಾರಿ ಪತ್ರಿಕೆಯಲ್ಲಿ ಹಾಕಿದ್ರು, ಜನಗಳಿಗೆ ಹೇಳಿದ್ರು. ಈ ರಸ್ತೆಯನ್ನು ಯಾವುದೇ ಸ್ಪಂದನೆ ಮಾಡಲಿಲ್ಲ. ಈ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಥೆಯಾಗಿದೆ. ಈಗ ಹೇಳಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಈ ರೋಡಲ್ಲಿ ಯಾವಾಗದಿಂದ ಏನು ಎಂಥ ಪ್ರತಿಭಟನೆ ಎಂತ ಇದು ಮಾಡಿದರೂ ಅದಕ್ಕೆ ಸ್ಪಂದನೆ ಯಾರ್ದೂ ಇಲ್ಲ. ದಯವಿಟ್ಟು ಇದನ್ನು ಗಮನಕ್ಕೆ ತಂದು ಅದನ್ನು ಮಾಡಿಸಬೇಕು. ಶಾಲೆಗೆ ಹೋಗ್ಲಿಕ್ಕೆ ಆಗುದಿಲ್ಲ, ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಬೆಳಿಗ್ಗೆ ಮದ್ರಸೆಗೆ ಹೋಗುವ ಮಕ್ಕಳು, ಶಾಲೆಗೆ ಹೋಗುವ ಮಕ್ಕಳಿಗೆಲ್ಲ ಬೈಕ್ ಎಲ್ಲ ಬೀಳ್ತಾ ಉಂಟು ಜಾರಿ. ಅದರ ಅಡಿಯಲ್ಲಿ ಈಗ 1-2 ದಿನದಿಂದ ನಮ್ಮ ಟ್ರ್ಯಾಕ್ಟರ್ ಮಣ್ಣು ತಗೊಂಡು ಹೋಗ್ತಾ ಇದ್ದಾರೆ. ಅದೊಂದು ಫುಲ್ ಕೆಸರಾಗಿ ಕೆಸರು ನೀರು ಹೋಗ್ತಾ ಉಂಟು. ರೋಡು ಈಗ ನಮ್ಮ ಗಾಡಿಗಳೆಲ್ಲ 4 ವರ್ಷ ಗ್ಯಾರಂಟಿ ಇರೋ ಗಾಡಿ 1 ವರ್ಷದಲ್ಲಿ ಹಾಳಾಗಿ ಹೋಗ್ತದೆ. ಎಂತ ಮಾಡೋದು, ಎಲ್ಲ ಹೇಳಿದ್ದಾರೆ, ಬಂದು ನೋಡಿ ಹೋಗ್ತಾರೆ ಅಷ್ಟೇ. ಇಲ್ಲಿ ಇದು ಜಯನಗರದ ಮುಖ್ಯ ರಸ್ತೆಯಲ್ಲಿ ಇನ್ನೊಂದು ಪಾರ್ಟ್. ಇಲ್ಲಿ ಅಂಗನವಾಡಿ ಇದೆ, ಅಲ್ಲಿ ಮಸೀದಿ ಇದೆ, ಇಲ್ಲಿ ಯುವಕ ಮಂಡಲ ಇದೆ. ಈ ರಸ್ತೆ ನೋಡುವಾಗ ನಮಗೇನಿಸ್ತದೆ ಇಲ್ಲಿ ಕೆಸರಗದ್ದೆ ಕ್ರೀಡಾಕೂಟ ಉಂಟಂತ. ಯಾಕಂತ ಹೇಳಿದರೆ ಆ ಪರಿಸ್ಥಿತಿಯ ರಸ್ತೆ ಇಲ್ಲಿ. ರಸ್ತೆ ಆಲ್ರೆಡಿ ಎಲ್ಲ ಒಂದು ಕಡೆ ಗುಂಡಿ ಬಾಕಿ ಇಲ್ಲ. ಮಳೆಗಾಲ ಬರೋದಂತೂ ಬಹಳ ಹದಗೆಟ್ಟು ಹೋಗಿದೆ. ಈಗ 1-2 ದಿವಸದಿಂದ ಇಲ್ಲಿ ಮಣ್ಣನ್ನು ಹಾಕಿ ಏನೋ ರಸ್ತೆಯಲ್ಲಿ ನಡೆದಾಡಲಿಕ್ಕೆ ಹೋಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡುವಾಗ ಒಂದು ಇಲ್ಲಿ ಏನು ಇದು ರಸ್ತೆಯ ಇಲ್ಲ ಬೇರೆ ಎಂತ ಗೊತ್ತಾಗ್ತಾ ಇಲ್ಲ. ರಸ್ತೆ ಇಲ್ಲ, ಏನೋ ಗಿಡ ನೆಡಲಿಕ್ಕೆ ಗುಂಡಿ ಮಾಡಿಟ್ಟದ. ನೋಡಿ, ಪಕ್ಕದಲ್ಲಿ ಒಂದು ಗಿಡ ಸಹ ಗಾರ್ಡನ್ ಆಗಿದೆ. ಈ ಗಿಡ ಎಲ್ಲ ಇನ್ನು ಕ್ರಮೇಣ ಇಲ್ಲಿಗೆ ಬರ್ಬೋದು. ಈ ಗುಂಡಿಯನ್ನು ನೋಡಿ ಗಿಡನೇ ಅಲ್ಲಿಗೆ ಬಂದು ನಾವು ಇದರಲ್ಲಿ ಕೂತ್ಕೊಳ್ಳುವಂತ ಆಗ್ಬೋದು ಅಂತ ರಸ್ತೆ ಆಗಿದೆ. ಇದನ್ನು
ಸಂಬಂಧಪಟ್ಟವರು ಆದಷ್ಟು ಬೇಗ ಸಮಸ್ಯೆ ಪರಿಹಾರ ಕಂಡುಕೊಂಡ್ರೆ ಉತ್ತಮ. ಇಲ್ಲಾಂದರೆ ಯಾವುದಾದ್ರೂ ಹಾಸ್ಪಿಟಲಲ್ಲಿ ಹಲವಾರು ಜನ ಬಿದ್ದು ಸಮಸ್ಯೆಯನ್ನು ಎದುರಿಸಬೇಕಾಗಿ ನೋಡಬೇಕಾಗ್ತದೆ. ಹೇಗುಂಟು ರೋಡ್? ರೋಡು ಮೊದಲು ಕಪ್ಪು ಮತ್ತು ಬಿಳಿ ಇತ್ತು, ಈಗ ಒಂದೇ ಕಲರ್ ಆಗಿದೆ, ಮಣ್ಣು ಕಲರ್. ಜಯನಗರ ಕಂಡಮ್ ರೋಡ್ ನಿಜವಾಗಿ ಇಷ್ಟು ವರ್ಷದಲ್ಲಿ ಸ್ವಲ್ಪ ಕ್ಲೀನಾಗಿ ಮಾಡ್ಬೋದು. ಇಲ್ಲ ಸಣ್ಣ ಸಣ್ಣ ಪ್ಯಾಚ್ ವರ್ಕ್ ಮಾಡಿ ಗುಂಡಿಗಳನ್ನು ತಪ್ಪಿಸಿ ಒಂದೊಂದು ಗುಂಡಿಗೆ ಬರುವ ಜೀವಕ್ಕೆ ಬರ್ತದೆ ಮಾಡಿ ಗಾಡಿ. ಹೇಗೆ ಹೋಗ್ಲಿಕ್ಕೆ ಆಗ್ತದೆ? ಆಗ್ತದೆ, ಸ್ವಲ್ಪ ಕೆಸರು ಉಂಟು, ಎಂತ ಮಾಡೋದು, ಕೆಸರಿನಲ್ಲಿ ತುಂಬಿದೆ ಈಗ. ಹೇಗೆ ರೋಡ್ ಹೇಗುಂಟು? ತುಂಬಾ ಹಾಳಾಗಿದೆ, ತುಂಬಾ ಅಧ್ವಾನ ಆಗೋಗಿದೆ. ಓ ದೇವ್ರೆ, ಓಡಾಡ್ಲಿಕ್ಕೆ ಆಗುದಿಲ್ಲ, ತುಂಬಾ ಕಷ್ಟ ಆಗ್ತದೆ. ಹೇಗೆ ಓಡಾಡ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿನ ಜನಪ್ರತಿನಿಧಿಗಳು ಅವರೇ ಹೇಗೆ ಓಡಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ನೀವೇ ಓಮ್ನಿಯಲ್ಲಿ ಹೋಗ್ತಾ ಇದ್ದೀರಿ, ಆದ್ರೆ ಇದರಲ್ಲಿ ಸ್ಕೂಟರ್ ಅಲ್ಲಿ ಹೋಗುವವರ ಪರಿಸ್ಥಿತಿ ಹೇಗಿದೆ? ನಿಜ ಪ್ರೆಗ್ನೆಂಟ್ ವುಮೆನ್ಗಳು ಮಾತ್ರ ತುಂಬಾ ಓಡಾಡಕ್ ಕಷ್ಟ ಆಗ್ತದೆ. ಈ ರೋಡಲ್ಲಂತೂ ಭಯಂಕರ ಕಷ್ಟ ಅಲ್ಲ, ನಿಜವಾಗ್ಲು. ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಆಸ್ಪತ್ರೆಗೆ ಸಮೇತ ಹೋಗ್ಲಿಕ್ಕೆ ಆಗುದಿಲ್ಲ, ಪೇಷಂಟ್ ಹೋದ್ರು ತುಂಬಾ ಕಷ್ಟ ಆಗ್ತದೆ ಮಾತ್ರ. ಹೇಗೆ ರೋಡ್ ಹೇಗೆ? ಈಗ ಕೆಂಪು ಆಗಿದೆ, ಹೋಗ್ಲಿಕ್ಕೆ ಆಗುದಿಲ್ಲ. ಏನು ಮಾಡ್ತಾರೆ ಗೊತ್ತಿಲ್ಲ. ನಡಿಲಿಕ್ಕೆ ದಾರಿಯೇ ಇಲ್ಲ, ವಾಹನದಲ್ಲೇ ಬರಬೇಕು. ಇಲ್ಲಿ ಸದಸ್ಯರಿದ್ದಾರೆ, ಒಂದು ಮುತುವರ್ಜಿ ವಹಿಸಿದ್ರೆ ಕೆಲಸ ನಡಿಬೋದಿತ್ತು, ಯಾರು ಒಂದು ಇಂಟ್ರೆಸ್ಟ್ ಅಲ್ಲಿ ಇಲ್ಲ. ಈ ತರ ಇದೆ, ನಡ್ಕೊಂಡೇ ಹೋಗ್ಬೇಕಲ್ಲ, ವಾಹನದಲ್ಲೇ ಹೋಗ್ಬೇಕಷ್ಟೇ. ತಹಸೀಲ್ದಾರಿಗೆ ಮನವಿ ಎಲ್ಲ ಕೊಟ್ಟಿದ್ದೇವೆ. ಒಮ್ಮೆ ಮನವಿ ಕೊಟ್ಟು ತಹಸೀಲ್ದಾರ್ ಬರ್ತಾನೆ ಅಂತ ಹೇಳಿದ್ರು. ಚೀಫ್ ಆಫೀಸರು ಒಟ್ಟಿಗೆ ಇದ್ರು. ಇಲ್ಲಿಗೆ ತಾಲೂಕು ಆಫೀಸಿಗೆ ಹೋಗಿಯೇ ನಾವು ಕೊಟ್ಟದ್ದು, ಅದಕ್ಕೆ ಏನು ತೊಂದರೆ ಕೊಡಲಿಲ್ಲ. ಈಗ ಮಳೆಗಾಲ ಆದ ಕಾರಣ ಈಗ ಅವರು ಕಮ್ಮಿ ಕೊಡ್ಬೋದು, ಯಾಕಂದರೆ ಮಳೆಗಾಲ ಆಯ್ತಾ. ನಮಗೆ ಕಾಂಕ್ರೀಟ್ ಬೇಡ, ಡಾಮರೀಕರಣ ಚಂದವಾಗಿ ಕ್ಲೀನಾಗಿ ಮಾಡಲಿ. ಒಂದು ಹುಷಾರಿಲ್ಲದವರಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಹುಷಾರಿಲ್ಲದವರಿಗೆ ಹೋಗ್ಲಿಕ್ಕೆ ಆಕಸ್ಮಿಕ ಹೋಗ್ಬೇಕಂದ್ರೆ ಹೋಗ್ಲಿಕ್ಕೆ ಆಗುವುದಿಲ್ಲ. ನಮಗೆ 7-8 ಸಾವಿರ ರೂಪಾಯಿ ತಿಂಗಳಿಗೆ ಖರ್ಚು ಬರ್ತದೆ ಗಾಡಿಗೆ. ಮಣ್ಣು ತಗೊಂಡು ಬರ್ತಾ ಇದ್ರು. ಆ ಟ್ರ್ಯಾಕ್ಟರ್ ನಾವು ಮಣ್ಣಿನ ಇದಕ್ಕೆ ಹಿಂದೆ ಡೋರ್ ಹಾಕಲಿಲ್ಲ, ಮಣ್ಣು ಜಂಪಿಗೆ ಹಾಕೊಂಡು ಮಣ್ಣು ಬೀಳ್ತದೆ. ಟ್ರ್ಯಾಕ್ಟರಿಂದ ಮಣ್ಣು ಕೊಂಡೋಗುವಾಗ ಮಣ್ಣು ಬೀಳ್ತದೆ. ಹಾಗೆ ಅಲ್ಲ, ನಾನು ಹೇಳೋದು ಇದೊಂದು ರೋಡ್ ಒಂದು ರಿಪೇರಿ ಮಾಡಿ ಕೊಡಬೇಕು. ಅಲ್ಲ ಅಂದರೆ ಎಲ್ಲರ ಹತ್ರ ಕಂಪ್ಲೇಂಟ್, ನಗರ ಪಂಚಾಯತ್ ಎಲ್ಲ ಹತ್ರ ಕಂಪ್ಲೇಂಟ್ ಮಾಡಿದ್ದು. ನಮಗಿದು ಕೆಲಸ ಮಾಡೋದು ಗ್ಯಾರೇಜಲ್ಲಿ ಇಡುದು ಒಂದೇ ಕೆಲಸ. ಈಗ ಇನ್ನು ಗ್ಯಾರೇಜಲ್ಲಿ ಇಟ್ಟು ಈಗ ಬಂದಷ್ಟು 2,000 ರೂಪಾಯಿ ಬಿಲ್ ಮಾಡಿ ಬಂದಷ್ಟೇ ಇದೆ. ನಾನು ಗ್ಯಾರೇಜಿಗೆ ಬರೋದು, ದುಡಿಯೋದು ಗ್ಯಾರೇಜಿಗೆ ಹೋಗಿ, ಇದು ಒಂದೇ ಕೆಲಸ ನಮಗೀಗ. ಸಮಸ್ಯೆ ಸುಮಾರು ನಾವು 2 ವರ್ಷದಿಂದ ಹೇಳ್ತಾ ಇದ್ದೇವೆ. ಇಲ್ಲಿ ಮೆಂಬರ್ ಜೀವದಲ್ಲಿ ಇದ್ದಾರಾ ಇಲ್ವ ಅಂತೇಳಿ ನಮಗೆ ಗೊತ್ತಿಲ್ಲ. ಎಷ್ಟು ಹೇಳಿದರೂ ನಾವು ಅವರ ಮೆಂಬರ್ಗಳು ಇದಕ್ಕೊಂದು ಇದು ಸ್ಪಂದನೆ ಕೊಡ್ತಾ ಇಲ್ಲ. ಇಲ್ಲಿಗೆ ಕಾರಣ ಅಲ್ಲಿ ಒಂದು ಟ್ರ್ಯಾಕ್ಟ್ರಲ್ಲಿ ಇದು ತೆಗಿತಿದ್ದಾರೆ, ಮಣ್ಣು ತೆಗಿತಿದ್ದಾರೆ, ಎಲ್ಲ ಇಲ್ಲಿಂದಲೇ ಹೋಗ್ತಾ ಉಂಟು. ಮೆಂಬರ್ ಒಟ್ಟಿಗೆ ಹೇಳಿದರೆ ಅವರಿಗೆ ಅದರ ವಿಷಯದಲ್ಲಿ ತಲೆಗೆಡಿಸಿಕೊಳ್ಳೋದೇ ಇಲ್ಲ ಅವರು. ಹಾಗೆ ಮತ್ತೆ ಇದಕ್ಕೆ ನಾವು ಈಗ 2-3 ದಿನದಲ್ಲಿ ಉಗ್ರ ಪ್ರತಿಭಟನೆ ಮಾಡ್ತೇವೆ ಇಲ್ಲಿ. ಹೇಳಿ ಅಮ್ಮ, ರೋಡ್ ಹೇಗೆ ಉಂಟು? ಹೇಳಲಿಕ್ಕೆ ಆಗುದಿಲ್ಲ ಸರ್. ಈ ರೋಡಲ್ಲಿ ಹೋಗಿ ನಮ್ಮ ಸೊಂಟ ಉಳಿದೇ ಇಲ್ಲ, ಮತ್ತಿಗೆ ಆಗ್ತದೆ ಹಣ ಎಲ್ಲ. ಸೊಂಟ ಇಡೀ ನೋವು ಅಂತ ಹೇಳಿದ್ರೆ ನೋವು, ಅದು ಜಂಪು ಹೊಡೆಯುವಾಗ ಫುಲ್ಲು ಶರೀರನೇ ಇದಾಗ್ತದೆ. ಇಲ್ಲಿ ಒಬ್ರು ಕಿಡ್ನಿ ಪೇಷಂಟ್ ಇದ್ದಾರೆ, ಅವ್ರು ಹೋಗುವಾಗ ಕೂಗಿಕೊಂಡೇ ಹೋಗುದು, ಬರುವಾಗಲೂ ಕೂಗಿಕೊಂಡೇ ಬರುದು ಅಂತ ಪರಿಸ್ಥಿತಿ. ಅವರಿಗೆ ಹೋಗ್ಲಿಕ್ಕೆ ಆಗ್ತದೆ, ಅಷ್ಟು ಕಷ್ಟ ಆಗ್ತದೆ. ಹೇಗೆ ರೋಡಲ್ಲಿ ಹೋಗ್ಲಿಕ್ಕೆ ಆಗ್ತದೆ? ಕಷ್ಟ ಆಗ್ತಾ ಇದೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ತುಂಬ ಸಮಸ್ಯೆ, ಶಾಲೆ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಹೇಗೆ ರೋಡಿನ ಪರಿಸ್ಥಿತಿ? ರೋಡ್ ಅಂತೂ ಮೊದಲೇ ಇರಲಿಲ್ಲ, ಚರಂಡಿ ಇಲ್ಲ, ರೋಡ್ ಇಲ್ಲ. ಇದ್ದ ರೋಡ್ ಈ ಥರ ಇದೆ ಈಗ, ತುಂಬ ಕಷ್ಟ. ಮಳೆ ಅಂತೂ ಮಳೆ ಬರ್ತಾ ಇದ್ರೆ ಕೆಸರು ಹೋಗ್ತಾ ಇತ್ತು, ಮಳೆ ಇಲ್ಲ ಅಲ್ಲ. ಒಳ್ಳೆ ತೋಡಿನಾಗೆ ಆಗಿದೆ. ಹಾಂ, ಯಾವಾಗ ಸರಿ ಆಗ್ತದೆ ಗೊತ್ತಿಲ್ಲ. ಹಾಂ, ಮೊನ್ನೆಯಿಂದನೇ ಈ ಥರ ಆಗಿದೆ. ಹಾಂ. ಹೋಗ್ಲಿಕ್ಕೆ ಆಗ್ತದ? ತುಂಬ ಕಷ್ಟ ಆಗ್ತಾ ಉಂಟು, ಎಂತ ಮಾಡೋದು. ಹಾಂ. ಎಷ್ಟು ವರ್ಷ ಆಯ್ತು ಹೀಗೆ? ಹಾಂ, ಸರಿ ಆಗಲಿಲ್ಲ ಇಷ್ಟವರೆಗೆ? ಇಷ್ಟವರೆಗೆ ಆಗಲಿಲ್ಲ. ಓಕೆ. ನಿಮಗೆ ಕಾರಲ್ಲಿ ಹೋಗ್ಲಿಕ್ಕೆ ಆಗ್ತದ?
ಕಾರಲ್ಲಿ ಹೋಗ್ಲಿಕ್ಕೂ ಆಗುದಿಲ್ಲ, ಪಾದಚಾರಿಗಳಿಗೂ ತುಂಬ ಕಷ್ಟ ಆಗಿದೆ. ರಸ್ತೆ ತುಂಬ ಅವ್ಯವಸ್ಥೆ ಆಗಿದೆ. ಇಲ್ಲಿ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ. ನಮ್ಮ ನಗರ ಪಂಚಾಯತ್ನ 3ನೇ ವಾರ್ಡ್ ಮತ್ತು 19ನೇ ವಾರ್ಡ್ನ 2 ಸಂಪರ್ಕಿಸುವಂಥ ಮುಖ್ಯ ರಸ್ತೆ ತುಂಬ ತೀರಾ ಹದಗೆಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ನಮ್ಮ ಪಂಚಾಯತ್ ಸದಸ್ಯರುಗಳು ಒಂದು ಸ್ವಲ್ಪ ಹೆಚ್ಚಿನ ಮುತುವರ್ಜಿ ವಹಿಸಿ ಮುಖ್ಯ ರಸ್ತೆಯನ್ನು ಆದಷ್ಟು ಬೇಗ ಒಂದು ಸರಿಪಡಿಸಿಕೊಡಬೇಕು ಅಂತ ನಮ್ಮೆಲ್ಲರ ಒಂದು ಕೋರಿಕೆ. ಹೌದು, ಅದೇ ಹೇಳಿದಲ್ಲ, ಪಾದಚಾರಿಗಳಿಗೆ ಹೋಗಲಿಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿ, ವಾಹನ ಸವಾರರಿಗೆ ಬಿಡಿ, ಪಾದಚಾರಿಗಳಿಗೆ ಹೋಗಲಿಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿ ಆಗಿದೆ. ಅದರ ಮೇಲೆ ಪುನಃ ಯಾರೋ ಮಣ್ಣೆಲ್ಲ ತಂದು ಹಾಕಿ ಅದೆಲ್ಲ ಸಂಪೂರ್ಣ ಕೆಸರುಮಯ ಆಗಿದೆ ರಸ್ತೆ. ಹಾಗಾಗಿ ಆದಷ್ಟು ಬೇಗ ಅದರ ಬಗ್ಗೆ ಒಂದು ನಗರ ಪಂಚಾಯತ್ ಒಂದು ವ್ಯವಸ್ಥೆ ಮಾಡಿಕೊಡಬೇಕು, ರಸ್ತೆಯನ್ನು ಒಂದು ಸರಿಪಡಿಸಿಕೊಡಬೇಕು ಅಂತ ನಮ್ಮೆಲ್ಲರ ಒಂದು ಆಗ್ರಹ. ಸರ್ ನಮಸ್ತೆ. ಸರ್ ನಮಸ್ತೆ. ಇದೇ ರೋಡಲ್ಲಿ ಸಾಕಷ್ಟು ಜನ ಹೋಗ್ತಾರೆ, ನೀವು ನೋಡ್ತಾ ಇರ್ತೀರಿ ಯಾವಾಗ್ಲೂ ಇದೇ ರೋಡಲ್ಲಿ ಹೋಗುವಾಗ. ಸೊ ಏನು ಹೇಳ್ತೀರಾ ಹೇಳಿ. ಹೇಳಿದಕ್ಕೆ 1 ವರ್ಷ ಗಟ್ಟಲೆ ಆಯ್ತು ಇದೇ ತರ. ಮತ್ತೆ ಈಗ ನೋಡಿದ್ರೆ ಈಗ ರೋಡೇ ಇಲ್ಲ ನೋಡಿ, ಕೆಸರು ಗದ್ದೆ ತರ ಉಂಟು. ಕೆಸರು ಗದ್ದೆ ಅಂತ ಹೇಳ್ತಾರಲ್ಲ. ಮತ್ತೆ ಇದು ಯಾರತ್ರ ಹೇಳಿ ಪ್ರಯೋಜನ ಇಲ್ಲ. ನಿಮ್ಗೆ ಯಾರು ಗಮನಕ್ಕೆ ತರಲಿಲ್ವಾ ಸರ್? ಮೆಂಬರ್ ಇದ್ದಾರೆ, ಅವರಿದ್ದಾರೆ, ಎಲ್ಲ ಇದ್ದಾರೆ, ಏನು ಮಾಡ್ತಾ ಕಾಣುದಿಲ್ಲ. ಮತ್ತೆ ನಾಲ್ದಾಗ್ತದೆ, ಪಾಸ್ ಆಗಿದೆ, ಹಾಗೆ ಹೀಗೆಲ್ಲ ಹೇಳ್ತಾ ಇದ್ದಾರೆ. ವಾರ್ಡ್ ಅಲ್ಲಿ, ಈ ಸುಳ್ಯ ತಾಲೂಕಲ್ಲಿ 18 ವಾರ್ಡ್ ಅಲ್ಲಿ ಇಂತ ಒಂದು ವಾರ್ಡ್ ಎಲ್ಲಿ ಇರ್ಲಿಕ್ಕಿಲ್ಲ ಅಂತ ಕಾಣ್ತದೆ. ಹೌದು, ಇಂತ ಒಂದು ಎಲ್ಲಿಯಾದ್ರೂ ಅಂತ ನೋಡಿ, ನೀವು ನೋಡ್ತೀರಲ್ಲ ಹಾಗೆ. ಮುಂದೆ ಏನ್ ಮಾಡ್ತೀರಾ ಸರ್? ಅದಕ್ಕೆ ಏನ್ ಬರೀ ಮಣ್ಣೆ ಹಾಕೋದಷ್ಟೇ, ಅದಕ್ಕೆ ಫುಲ್ ಮಣ್ಣು ಹಾಕಿ ಲೆವೆಲ್ ಮಾಡ್ಬೇಕಷ್ಟೇ, ಅಲ್ಲದೆ ಬೇರೆ ಎಂತ ಉಪಾಯ ಇಲ್ಲ ಅದಕ್ಕೆ. ಈಗ ಇದ್ದ ಕಾಂಕ್ರೀಟ್ ರೋಡ್ ಸಮೇತ ಹಾಳಾಗಿ ಹೋಯ್ತು ನೋಡಿ. ಅಲ್ಲಿ ಸ್ಕೂಟಿಲಿ ಹೋಗಿದ್ದು ಜಾರಿ ಬೀಳ್ತದೆ. ಒಂದು ಓಮ್ನಿ ಗಾಡಿ ಬರ್ತಾ ಇದೆ. ಈ ಗಾಡಿ ಬರುವಾಗ ಪಕ್ಕದಲ್ಲಿ ಇನ್ನೊಂದು ವಾಹನ ಹೋದ್ರೆ ಅದು ಯಾವ ಕಡೆ ವಾಲ್ತದೆ, ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂತ ಪರಿಸ್ಥಿತಿ ಈ ರಸ್ತೆಯಲ್ಲಿ ಆಗಿದೆ. ಒಂದು ಸೈಡಲ್ಲಿ ರಸ್ತೆ ಇಲ್ಲ, ರಸ್ತೆ ಇಲ್ಲದ ರಸ್ತೆಗೆ ಮಣ್ಣು ಸುರಿದಿದ್ದಾರೆ. ಇದು ಯಾರು ಸುರಿದಿದ್ದಾರೆ, ಯಾರು ಇದು ಈ ರೀತಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಮೊದಲೇ ಈ ರಸ್ತೆ ಬಹಳ ಹದಗೆಟ್ಟು ಸಾರ್ವಜನಿಕರಿಗೆ ಯಾರಿಗೂ ನಡೆದಾಡಲಿಕ್ಕೆ ಸಾಧ್ಯ ಇಲ್ಲಂತ ಪರಿಸ್ಥಿತಿ ಆಗಿದೆ. ಇನ್ನು 2-3 ದಿನಗಳಿಂದ ಇಲ್ಲಿ ಈ ರಸ್ತೆಗೆ ಮಣ್ಣು ಹಾಕಿದ್ದಾರೆ. ಮಣ್ಣು ಹಾಕಿ ಯಾವುದೇ ಒಂದು 2 ವೀಲರ್ ಮಾತ್ರ ಇದರಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಬರುವಾಗಲೇ ಜಾರಿ ಬಿಡ್ತದೆ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ರಸ್ತೆಯಲ್ಲಿ ಒಂದು ವಾಹನ ಬರುವಾಗ ಇನ್ನೊಂದು ವಾಹನ ಇದರಲ್ಲಿ ಇಳಿಸ್ಲಿಕ್ಕೆ ಆಗುದಿಲ್ಲ. ಆಗ್ತದ ನೋಡಿ, ಇಲ್ಲಿ ಪ್ರಯಾಣ ಮಾಡುವವರೇ ಇರ್ತಾರೆ. ಹೇಗೆ ಆಗ್ತದೆ ಸರ್? ನೀವು ಹೋಗುವಾಗ ಹೇಗೆ ಆಗ್ತದೆ? ಬ್ರೇಕ್ ಹಿಡಿದ್ರೆ ಗಾಡಿ ನಿಲ್ಲುವುದಿಲ್ಲ, ಬ್ರೇಕ್ ಹಿಡಿದ್ರೆ ಗಾಡಿ ನಿಲ್ಲೋದಿಲ್ಲ. 2 ವೀಲರ್ನ ಪರಿಸ್ಥಿತಿ ಹೇಗೆ ಅಂತೇಳಿ ಆಲೋಚನೆ ಮಾಡಿ. ಇದು ಇನ್ನು ಈ ವಾರದಲ್ಲಿ ಏನು ಇದಕ್ಕೆ ಆಗದಿದ್ರೆ ಈಗ ಹಾಸ್ಪಿಟಲಲ್ಲಿ ಕೈಕಾಲು ಫ್ರಾಕ್ಚರ್ ಆಗಿ ಇನ್ನಿತರ ಸಮಸ್ಯೆಯಾಗಿ ಜನಗಳ ಹಾಸ್ಪಿಟಲ್ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾಕಂದ್ರೆ ಯಾರಿಗೂ ನಡೀಲಿಕ್ಕೆ ಸಾಧ್ಯ ಆಗುದಿಲ್ಲ ನೋಡಿ. ಇದು 2 ವೆಹಿಕಲ್ ಬರುವಾಗ ಮತ್ತೆ ಸಾರ್ವಜನಿಕರು ಹೇಗೆ ನಡೀತಾರೆ ನೋಡಿ, ಯಾವ ರೀತಿಯಲ್ಲಿ ಹೋಗಬೇಕು, ಇದಕ್ಕೆ ಯಾರು ಹೊಣೆ, ಯಾರು ಇದನ್ನು ವ್ಯವಸ್ಥೆ ಮಾಡಬೇಕು, ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಯಾರು ಜವಾಬ್ದಾರಿ ಇದ್ದವರು ಬಂದು ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಯಾರಿಗೂ ಇವರಿಗೆ ಗೊತ್ತಿಲ್ಲ, ಯಾರಿಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ. ಹಲವಾರು ವರ್ಷದಿಂದ ಇದೇ ರೀತಿಯಲ್ಲಿ ಇದೆ. ಇಲ್ಲಿ ಹೋಗ್ತಾ ಇದೆ, ಹೋಗ್ತಾ ಇದೆ ಅಂತ ನಾನು ಪಂಚಾಯತ್ಗೆ ಚೀಫ್ ಆಫೀಸರ್ ಫೋನ್ ಮಾಡ್ತೇವೆ. ಇನ್ನು ರೋಡಿನ ಬಗ್ಗೆ ಚೀಫ್ ಆಫೀಸರ್ ಫೋನ್ ಮಾಡ್ತೇವೆ. ಬಿದ್ದಾಗಿದೆ ಹೆಂಗಸರು ಹಾಗಾಗಿ ನಾನು ಚೀಫ್ ಆಫೀಸರಿಗೂ ಶಶಿಕಲಾ ಮೇಡಮ್ಗೆ ಫೋನ್ ಮಾಡಿದೆ. ಶಶಿಕಲಾ ಮೇಡಮ್ ನಗರ ಇದು ದುಗಲಟ್ಕದಲ್ಲಿ ಇದ್ದಾರೆ, ಅವ್ರಿಗೆಲ್ಲ ಪ್ರೋಗ್ರಾಮ್ ಉಂಟು. ಅದು ಎಂತ ಹೇಳಿದ್ರು? ಪ್ರೋಗ್ರಾಮ್ ಉಂಟು, ನಾನು ಬರ್ತೇನೆ, ನನಗೆ ಬರ್ಲಿಕ್ಕೆ ಗಾಡಿ ಇಲ್ಲ, ನಾನು ರಿಕ್ಷಾ ಕಳಿಸ್ತೇನೆ ಮೇಡಮ್ ಅಂತ ಹೇಳಿದೆ. ಆಫೀಸರ್ ಎಂತ ಹೇಳಿದ್ರು? ಆಫೀಸರ್ ಜನ ಕಳಿಸ್ತಾರೆ, ಅದೇ ಚೀಫ್ ಆಫೀಸರ್. ಇದು ಹೋಗ್ಲಿಕ್ಕೆ ಬರದ್ರೆ ಎಂತ ಮಾಡ್ತೀರಾ? ಇವತ್ತು ಬರದ್ರೆ ಎಂತ ಮಾಡ್ತೀರಾ ನೀವು? ಇವತ್ತು ಗಾಡಿ ಬಂದ್ರೆ ಗಾಡಿ ನಿಲ್ಲಿಸುದು. ನಗರ ಪಂಚಾಯತ್ ಪರ್ಮಿಷನ್ ಕೊಡ್ಲಿಲ್ಲ ಸರ್. ನಾನು ಕೇಳಿದೆ ಚೀಫ್ ಆಫೀಸರ್, ಈ ಮಳೆಗಾಲದಲ್ಲಿ ಪರ್ಮಿಷನ್ ಕೊಟ್ಟಿದ್ರ ಸರ್? ಕೊಡ್ಲಿಲ್ಲ. ಅಲ್ಲಿ ಮಣ್ಣು ತೆಗೆದು ಮಣ್ಣು ಹಾಕಿದ್ರು. ಯಾರು ಮಣ್ಣು ಹಾಕಿದ್ರು? ಆಚೆ ಹೊತ್ತಲ್ಲಿ ಒಳ್ಳೆ ಯಾರ ಕಿರಣ್ಣ ಮನೆ ಹತ್ರ ಮಣ್ಣು ತೆಗಿತಾ ಇದ್ದಾರೆ. ಅಲ್ಲಿಂದ ಮಣ್ಣು ತೆಗೆದು ಈ ರೀತಿ ಗಲೀಜು ಮಾಡಿದ್ರು. ಅದು ರೋಡ್ ಸೈಡ್ ಹಾಕಿದ ಮಣ್ಣನ್ನು ಅಲ್ಲಿ ಸಹ ಹಾಕಿದ್ದಾರೆ, ಮೇಲೆ ಸಹ ಹಾಕಿದ್ದಾರೆ. ಅಲ್ಲಿ ಈಗ ಹಾಕಿ ಹೇಗೆ ಸರ್ ಹೋಗುದು ಹೇಳಿ? ನಮ್ಮ ಸ್ಕೂಟಿ ಹೋಗಿ ಇವತ್ತು ಅವ್ರು ಬರೋದ್ರೆ ಎಂತ ಮಾಡ್ತೀರಾ ನೆಕ್ಸ್ಟ್? ಇವತ್ತು ಅವ್ರು ಬರೋದ್ರೆ ನೆಕ್ಸ್ಟ್ ಎಂತ ಮಾಡ್ತೀರಾ ಅಂತ? ಎಸಿಗೆ ಫೋನ್ ಮಾಡೋದು ಅಷ್ಟೇ. ಎಸಿಗೆ ಫೋನ್ ಮಾಡ್ತೀರಾ ಡೈರೆಕ್ಟ್ ಆಗಿ? ಡೈರೆಕ್ಟ್ ಮಾಡೋದು ಫೋನ್. ನಗರ ಪಂಚಾಯತ್ ಫಸ್ಟ್ ನಗರ ಪಂಚಾಯತ್ ಮಾಡ್ಬೇಕು. ಫಸ್ಟ್ ಕೆಲಸ ಮಾಡಿದ್ದೀರಾ?
ಇವತ್ತೊಳಗೆ ಬರೋದ್ರೆ ರೇಸಿಗೆ ಫೋನ್ ಮಾಡ್ತೀನಿ. ನಮಸ್ಕಾರ. ಇವಾಗ ನಾನು ಸುಳ್ಳಿ ನಗರ ಪಂಚಾಯತ್ ವ್ಯಾಪ್ತಿಯ ಜಯನಗರ ವಾರ್ಡ್ನಲ್ಲಿದ್ದೇನೆ. ನೀವು ಈ ಒಂದು ರಸ್ತೆಯನ್ನು ನೀವು ನೋಡಲೇಬೇಕು. ಯಾಕೆಂತ ಹೇಳಿದ್ರೆ ಈ ರಸ್ತೆಯಲ್ಲಿ ನಾನು ಅಲ್ಲಿ ಮಿಲಿಟರಿ ಗ್ರೌಂಡ್ನಿಂದ ಜಯನಗರ ಯುವಕ ಮಂಡಲ ತನಕ ನಡ್ಕೊಂಡು ಬಂದ್ವಿ. ನಮ್ಮ ರಿಪೋರ್ಟರ್ ಶರೀಫ್ ಹಾಗೂ ಈ ಭಾಗದ ಜಯಶ್ರೀ ಕೊಯಂಗೋಡಿ ಅವ್ರ ಜೊತೆ ಸಂಪೂರ್ಣವಾಗಿ ರಸ್ತೆಯು ಕೆಸರಿನಿಂದ ಕೂಡಿದೆ. ಜೊತೆಗೆ ಸಂಪೂರ್ಣ ರಸ್ತೆಗಳಲ್ಲಿ ಗುಂಡಿಗಳು ತುಂಬಿಕೊಂಡಿವೆ. ನೀವು ಗಮನಿಸಬಹುದು, ಸಂಪೂರ್ಣವಾಗಿ ಇಲ್ಲಿ ರಸ್ತೆಗಳಲ್ಲಿ ಫುಲ್ ಮಣ್ಣುಗಳು ಟ್ರ್ಯಾಕ್ಟರ್ ಹೋಗ್ತಾ ಇತ್ತಂತೆ. ಸೊ ಹಾಗಾಗಿ ಮಳೆ ಬಂದ ಕಾರಣ ಮಣ್ಣುಗಳು ಸಂಪೂರ್ಣವಾಗಿ ಚೆಲ್ಲಿಕೊಂಡಿದೆ. ಹಾಗಾಗಿ ವಾಹನ ಸವಾರರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ರಿಪೋರ್ಟರ್ ಸಂಕ್ಷಿಪ್ತವಾಗಿ ವರದಿಯನ್ನು ನಿಮಗೆ ನೀಡಿದ್ದಾರೆ. ಇಲ್ಲಿ ಹೋಗೋರು ಹೇಳಿದ್ರು, ಇವತ್ತು ನಾನು ನಗರ ಪಂಚಾಯತ್ಗೆ ಕಂಪ್ಲೇಂಟ್ ಮಾಡಿ ಬಂದಿದ್ದೇನೆ, ಆದ್ರೆ ಇವತ್ತಿನೊಳಗೆ ಸಮಸ್ಯೆ ಇತ್ಯರ್ಥ ಆಗದಿದ್ರೆ ನಾವು ಡೈರೆಕ್ಟ್ ಆಗಿ AC ಹಾಗೂ DC ಕಂಪ್ಲೇಂಟ್ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಹಾಗಾಗಿ ಆದಷ್ಟು ಬೇಗ ಸಂಬಂಧಪಟ್ಟವರು ಈ ಕಡೆ ಗಮನ ಹರಿಸಬೇಕು. ರಿಪೋರ್ಟರ್ ಶರೀಫ್ ಚೆಟ್ಟಿಪಳ್ಳ, ಜಯಶ್ರೀ ಕೊಯಂಗೋಡಿ ಹಾಗೂ ನಾನು ಪೂಜಶ್ರೀ ತಿಶ್ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆಗಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.